ಯೂಟ್ಯೂಬ್ ದೇವರುಗಳಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ 3 ತಿಂಗಳಿನಿಂದ ವೃದ್ಧರು, ಅಂಗವಿಕಲರು, ವಿಧವೆಯರ ಮಾಸಾಶನಗಳನ್ನು ಸರಿಯಾಗಿ ಪಾವತಿ ಮಾಡುವ ಬದಲು ನಿಮ್ಮ ಆದಾಯ 32,000 ರೂಪಾಯಿಗಿಂತ ಅಧಿಕವಾಗಿದೆ. ನೀವು ಮಾಸಾಶನ ಪಡೆಯಲು ಅನರ್ಹರು ಎಂದು ಬೀದರ್ ಜಿಲ್ಲೆಯ ಅಲಿಯಂಬರ್ ಗ್ರಾಮದ 300 ಬಡ ಫಲಾನುಭವಿಗಳ ಮಾಸಾಶನವನ್ನು ತಾಲೂಕಿನ ಆಡಳಿತ ಕಂದಾಯ ಇಲಾಖೆ ಸ್ಥಗಿತಗೊಳಿಸಿದೆ. ಈ ಯೋಜನೆಗಳನ್ನು ನಂಬಿಕೊಂಡು ಬದುಕುತ್ತಿರುವ ಬಡವರಿಗೆ ಸರ್ಕಾರದ ಈ ನಿರ್ಧಾರದಿಂದ ಅವರ ಕಿರು ಆದಾಯಕ್ಕೆ ಪೆಟ್ಟು ಬೀಳುತ್ತದೆ. ಅವರಿಗೆ ಸಣ್ಣ ಪುಟ್ಟ ಔಷಧ ಮಾತ್ರೆಗಳನ್ನು ಖರೀದಿ ಮಾಡಲು ತೊಂದರೆ ಆಗುತ್ತದೆ. ಬಿಪಿಎಲ್ ಕಾರ್ಡ್ ನಿಯಮದಲ್ಲಿ 120000 ವಾರ್ಷಿಕ ಆದಾಯ ಮೀರದ ಕುಟುಂಬಗಳು ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಆದರೆ ಈ ಸಾಮಾಜಿಕ ಭದ್ರತೆ ಪಿಂಚಣಿ ಸೌಲಭ್ಯ ಪಡೆಯಲು 32,000 ಆದಾಯ ನಿಯಮ ಹೇಗೆ ಸರಿ? ಅಂಗವಿಕಲರದು ಮತ್ತು ವಿಧವೆಯರದು ಮತ್ತು ವೃದ್ಧಾಪ್ಯ ವೇತನಗಳೆಲ್ಲ ಇವ 4 ತಿಂಗಳಾಯ್ತು ಕಟ್ಟಾಗ್ಯದ ಸರ್. ಸರ್ಕಾರ ಒಂದು ಹೊಸ ನಿಯಮಾವಳಿ ತೆಗೆದದ. ಆ ನಿಯಮಾವಳಿ ಏನಂದ್ರೆ ಒಂದು ವಾರ್ಷಿಕ ಆದಾಯ ಒಂದು ಕುಟುಂಬದಾಗ ಏನಂದ್ರೆ 32,000 ಆದಾಯ ಇರಬೇಕಂತ ಹೇಳ್ಬಿಟ್ಟು ತಂದದ. ಈಗ ನಾವು ತಹಸೀಲ್ ಆಫೀಸ್ಗೆ ಒಂದು ಆದಾಯ ಕರ್ಜಿ ಹಾಕಿದೆವು ಅಂದ್ರೆ ಗ್ರಾಮೀಣ ಭಾಗ ಇತ್ತು ಅಂದ್ರೆ 70,000-80,000 ಅವ್ರು ಹಾಕ್ತಾರೆ ಸರ್. ಇವಾಗ ಮೊದಲು ಪಿಂಚಣಿ ಸೌಲಭ್ಯವನ್ನು ಈ ಹಿಂದೆ ಯಾರು ಪಡೆಯುತ್ತಿದ್ದರು ಅವರಿಗೆಲ್ಲ ಬಿಪಿಎಲ್ ಕಾರ್ಡ್ ಪ್ರತಿ ಪಡೆದು ಅವರ ಪಿಂಚಣಿ ಸೌಲಭ್ಯಗಳನ್ನು ಮುಂದುವರಿಸಬೇಕು ಎಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ.